ಸಪೋಸ್ ಈ ವಿಡಿಯೋ ಯಾರ ಮನಸ್ಸಿಗೆ ಬೇಜಾರಾಗಿದ್ದರೆ ಐಮ್ ರಿಯಲಿ ಸಾರಿ. ಈ ವಿಡಿಯೋ ಮಾಡೋ ಉದ್ದೇಶ ನಾನು ಯಾರ ಮನಸ್ಸಿಗೆ ನೋವು ಮಾಡೋದಕ್ಕಿಂತಲ್ಲ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೋಸ್ಕರ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್ ದೇವಂಗ ಮಾತಾಡ್ತಾ ಇದ್ದೀನಿ. ನಾನು ಮುಂಚೆ ಕೆಲವೊಂದು ವೀಡಿಯೋಸ್ ಮಾಡಿದ್ದೆ ಬೈಕ್ ಟ್ಯಾಕ್ಸಿ ಅವ್ರ ಬಗ್ಗೆ, ಯಾವ ರೀತಿ ಆಗ್ತಿದೆ, ನಮ್ಮ ಬೈಕ್ ಟ್ಯಾಕ್ಸಿ ಅವ್ರು ಯಾವ ರೀತಿ ಸಫರ್ ಮಾಡ್ತಾಯಿದ್ದಾರೆ ಈ ಕೆಲಸ ಮಾಡೋಕ್ಕೋಸ್ಕರ ಬಂದು ಅಂತ ತುಂಬಾ ಅಪ್ಡೇಟ್ ಕೊಟ್ಟಿದೆ. ತುಂಬ ಜನ ಅಂದ್ಕೊಂಡಿರ್ಬೋದು, ಮೋಸ್ಟ್ಲಿ ನೀವು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರ್ಬೋದು ಅಂತ ತುಂಬ ಜನ ಅಂದ್ಕೊಂಡಿರ್ತೀರ. ಖಂಡಿತವಾಗ್ಲೂ ನಿಮ್ಮ ಯೋಚನೆ ಸುಳ್ಳು. ಕೆಲವೊಬ್ಬರು ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ, ಮೋಸ್ಟ್ಲಿ ನೀವು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರ್ತೀರ ಬ್ರದರ್, ಹಾಗಾಗಿ ನೀವು ಬೈಕ್ ಟ್ಯಾಕ್ಸಿ ಅವರು ತುಂಬ ಸಪೋರ್ಟ್ ಮಾಡ್ತಿದ್ದೀರ ಅಂತ ಹೇಳಿದ್ದೀರ. ಖಂಡಿತವಾಗ್ಲೂ ಅದು ಸುಳ್ಳು. ನಾನು ಮಾಡ್ತಿರೋ ಕೆಲಸನೇ ಬೇರೆ. ನಾನು ನೇಕಾರ ಕೆಲಸ ಮಾಡ್ತಿರೋದು, ಅಂದರೆ ರೇಷ್ಮೆ ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡೋದು. ನೀವು ಅಂದ್ಕೊಂಡಿರೋದು ಖಂಡಿತವಾಗ್ಲೂ ಸುಳ್ಳು. ನಾನು ಮಾಡೋ ಕೆಲಸ ನೇಕಾರ, ಅಂದರೆ ರೇಷ್ಮೆ ಸ್ಯಾರಿ ತಯಾರು ಮಾಡೋ ಕೆಲಸ ನಾನು ಮಾಡೋದು. ಯಾರಿಗೆಲ್ಲ ಡೌಟ್ ಇದೆ, ನಾನು ಮುಂಚೆ ಕೆಲವೊಂದು ವೀಡಿಯೋಸ್ ಮಾಡಿದ್ದೀನಿ, ನೋಡ್ಕೊಂಬರ್ಬೋದು. ಹಾಗೆ ಈ ಬೈಕ್ ಟ್ಯಾಕ್ಸಿ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಆಟೋ ಬ್ರದರ್ಸ್ ಅವರು ಸ್ವಲ್ಪ ಲಾಜಿಕಾಗಿ ಯೋಚನೆ ಮಾಡ್ಬೋದು. ಫಾರ್ ಸಿಂಗಲ್ ಪರ್ಸನ್ಗೋಸ್ಕರ ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ಕೊಳ್ತಾರೆ, ಹೋಗಿ ಬರ್ತಾರೆ. ಅದೇ ಇನ್ ಕೇಸ್ 3 ಜನ ಇದ್ದರೆ ಖಂಡಿತವಾಗ್ಲೂ ಅವ್ರು ಆಟೋ ಬುಕ್ ಮಾಡಲೇಬೇಕು ಅಥವಾ ಕ್ಯಾಬ್ನ ಬುಕ್ ಮಾಡ್ಕೊಬೇಕು. ಒಬ್ರಿಗೋಸ್ಕರನೇ ಆಟೋ ಬುಕ್ ಮಾಡಿಕೊಂಡು ಅಥವಾ ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಖಂಡಿತವಾಗ್ಲೂ ಈಗ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ಇನ್ನೊಂದು ರೀತಿ ನಮ್ಮ ಆಟೋ ಬ್ರದರ್ಸ್ ಯೋಚನೆ ಮಾಡಬೇಕು ಅಂತಂದರೆ, ಎಲ್ಲ ಆಟೋದ್ರಿಗೂ ಹೇಳ್ತಿರೋದು, ಕೆಲವು ಆಟೋ ಬ್ರದರ್ಸ್ ಅವ್ರಿಗೆ ಈ ಮಾತು ಹೇಳ್ತಿರೋದು. ಕೆಲವರು ಮೀಟ್ರ್ ಹಾಕೋದಿಲ್ಲ ಅಂತ ಹೇಳ್ತೀರಾ, ಕೆಲವರು 1 to 2 ಹೇಳ್ತೀರಾ, ಕೆಲವರು 1.5 ಅಂತ ಹೇಳ್ತೀರಾ. 3 ಪ್ಲೇಸ್ ಅಂದರೆ 3 ಜನ ಮೇಲೆ ಟ್ರಾವೆಲ್ ಮಾಡಬೇಕು ಆಟೋದಲ್ಲಿ ಅಂತಂದರೆ ಖಂಡಿತವಾಗ್ಲೂ ನೀವು ಕೂರಿಸೋದಿಲ್ಲ. ಇನ್ ಕೇಸ್ ಕುಂಡಿಸ್ಕೊಂಡ್ರೆ ನೀವು ಹೇಳೋದು 1.5 ಅಥವಾ 1 to 2. ಖಂಡಿತವಾಗ್ಲೂ ಕೆಲವು ಆಟೋದವ್ರು ಮಾತ್ರ ಈ ಮಾತು ಹೇಳ್ತಿರೋದು. ಆಟೋದಲ್ಲಿ 3 ಜನ ಓಡಾಡೋದಕ್ಕೆ ಪರ್ಮಿಷನ್ ಇದೆ, ಖಂಡಿತವಾಗ್ಲೂ ಹೌದು. ಅದೇ ರೀತಿ 3 ಜನ ಓಡಾಡೋ ಜಾಗದಲ್ಲಿ ಒಬ್ಬನ ಓಡಾಡ್ತಿದ್ದಾನೆ ಅಂತಂದರೆ ನೀವು ಮೀಟ್ರ್ ಹಾಕ್ತೀರಾ, ಆ ಮೀಟ್ರ್ ಡಿವೈಡೆಡ್ ಬೈ 3 ಮಾಡಿಬಿಟ್ಟು ಅಮೌಂಟೇನೋ ಕಸ್ಟಮರ್ ತೊಗೊತಾರೆ, ಖಂಡಿತವಾಗ್ಲಿಲ್ಲ ತಾನೆ. ಅದಕ್ಕೆ ಕಸ್ಟಮರ್ ಯೋಚನೆ ಮಾಡ್ತಾನೆ, ತುಂಬ ಅದು ಅಮೌಂಟ್ ಜಾಸ್ತಿ ಆಗೋದು ಅಂತ ಅಂದ್ಕೊಂಡು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾನೆ. ಇನ್ ಕೇಸ್ 3 ಜನ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಆಟೋ ಅಥವಾ ಕ್ಯಾಬ್ನ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನೀವು ಏನು ಲಾಜಿಕಾಗಿ ಯೋಚನೆ ಮಾಡಬೇಕು ಅಂತ, ಫಾರ್ ಎಕ್ಸಾಂಪಲ್ ನೀವು ಥಿಂಕ್ ಮಾಡಿ, ನೀವೊಂದು ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರ್ತೀರಾ, ಆ ಬಸ್ಸಲ್ಲಿ ನೀವು ಒಬ್ಬರು ಮಾತ್ರ ಇರ್ತೀರಾ, ನಿಮ್ಮ ಡೆಸ್ಟಿನೇಷನ್ ರೀಚ್ ಆಗಬೇಕು, ಸ್ವಲ್ಪ ಎಮರ್ಜೆನ್ಸಿ ಕೂಡ ಇರುತ್ತೆ. ಸೊ ಖಾಲಿ ಬಸ್ಸಲ್ಲಿ ಅಂದರೆ ಆನ್ ದ ವೇ ನೀವು ಬಸ್ನ ಹತ್ಕೊತೀರ. ಕಂಡಕ್ಟರ್ ಬಂದ್ಬಿಟ್ಟು ನಿಮ್ಮ ಹತ್ರ, ಸರ್ ಎಲ್ಲ ಟಿಕೆಟು ನೀವೇ ತೊಗೊಬೇಕಾಗತ್ತೆ, ನಿಮ್ಮನ್ನು ಡ್ರಾಪ್ ಮಾಡ್ತೀವಿ ಅಂತ ಹೇಳ್ತಾರೆ. ತೊಗೊಳ್ತೀರಾ? ಖಂಡಿತವಾಗ್ಲಿಲ್ಲ ತಾನೆ. ಇದೇ ರೀತಿಯೇ ಪ್ರತಿಯೊಬ್ಬ ಪಬ್ಲಿಕ್ನು ಯೋಚನೆ ಮಾಡೋದು. 3 ಜನ ಓಡಾಡೋ ಆಟೋ ಅಥವಾ 4 ಜನ ಓಡಾಡೋ ಕ್ಯಾಬ್ನ ಬುಕ್ ಮಾಡ್ಕೊಂಡು ಒಬ್ಬನೇ ಓಡಾಡ್ತೀನಿ ಅಂತಂದರೆ ಆ 4 ಸೀಟ್ ದುಡ್ಡು ಅಥವಾ ಈ 3 ಸೀಟ್ ದುಡ್ಡು ಒಬ್ಬನೇ ಕೊಟ್ಟು ಅವನು ಓಡಾಡಬೇಕಾಗತ್ತೆ. ಹಾಗಾಗಿ ಬೈಕ್ ಟ್ಯಾಕ್ಸಿನ ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ. ಸಪೋಸ್ ಈ ವಿಡಿಯೋ ಯಾರ ಮನಸ್ಸಿಗೆ ಬೇಜಾರಾಗಿದ್ದರೆ ಐಮ್ ರಿಯಲಿ ಸಾರಿ. ಈ ವಿಡಿಯೋ ಮಾಡೋ ಉದ್ದೇಶ ನಾನು ಯಾರ ಮನಸ್ಸಿಗೆ ನೋವು ಮಾಡೋದಕ್ಕಿಂತಲ್ಲ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋದಕ್ಕೋಸ್ಕರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ. ಬಾಯ್ ಬಾಯ್.